ಕೈಲಾದಂಥ ಸೇವೆ ಒಂದು ಬ್ಲಾಕ್ ಆಫೀಸ್ ಮಾಡಿಕೊಂಡು ಬಡಬಗ್ಗರಿಗಾಗ್ಬೋದು ಮತ್ತೊಬ್ಬರಿಗಾಗ್ಬೋದು ನಮ್ಮ ಕೈಲಾದಂಥ ಕಿಂಚಿತ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ಥಳೀಯವಾಗಿ ಏನೇನು ಕೆಲಸಗಳಾಗಬೇಕಾಗಿದೆ ಸರ್? ಮತ್ತು ಸ್ಥಳೀಯವಾಗಿ ಸಾಕಷ್ಟು ಕೆಲಸಗಳಾಗಬೇಕು. ನಮ್ಮದೇ ಗೌರ್ಮೆಂಟ್ ಆದರೂ ಫಾರ್ ಎಕ್ಸಾಂಪಲು ರಸ್ತೆಗಳು ನೋಡಿ, ಮಾರ್ಚ್ ಯೂಶ್ವಲಿ ಫೆಬ್ರವರಿ ಮಾರ್ಚ್ ಬತ್ತಿದ್ದಂಗೆ ಮಳೆಗಾಲ ಮುಗಿದು ಬೇಸಿಗೆ ಕಾಲದಲ್ಲಿ ಕನಿಷ್ಠತಮ ರಸ್ತೆಗಳು ಅಟ್ಲೀಸ್ಟ್ ರಿಪೇರಿ ಆಗಬೇಕು. ಅದು ಕಿಂಚಿತ್ ಕೂಡ ಆಗ್ತಾಯಿಲ್ಲ. ನಮ್ಮದೇ ಗೌರ್ಮೆಂಟ್ ಇರ್ಬೋದು, ಅದರಲ್ಲಿ ಎಲ್ಲೂ ಎಡವ್ತಾ ಇದ್ದೀವಿ. ಒಂದು ಸಣ್ಣ ಉದಾಹರಣೆ, ಅದೇ ರೀತಿ ಸದ್ಯ ಫಾರ್ಚುನೇಟ್ಲಿ ಬಡಬಗ್ಗರಿಗೆ ಏನು ನಾವು ಗ್ಯಾರಂಟಿ ಸ್ಕೀಮು ಆಪೋಸಿಷನ್ ಅವರು ಎಷ್ಟೇ ಅವರು ಕೂಗಾಡಿದ್ರು ಎಷ್ಟೇ ಇದಾದರೂ ತುಂಬ ಚೆನ್ನಾಗಿ, ಯಾಕೆಂದ್ರೆ ನಾವು ಹತ್ತಿರದಿಂದ ಮನೆ ಯಾವತ್ತೂ ನಮ್ಮ ಜೊತೆ ಜನಗಳ ಜೊತೆ ಇರ್ತೀವಲ್ಲ ಸರ್. ಸ್ಥಳೀಯವಾಗಿ ಇವಾಗ ಆಲ್ಮೋಸ್ಟ್ ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿದೆ. ಸೊ ಮತ್ತೆ ಬೇರೆ ಬೇರೆ ಡೀಸೆಲ್ ಏರಿಕೆ ಮಾಡ್ರು. ಇದ್ರ ಬಗ್ಗೆ ಒಂದು ಥರದಲ್ಲಿ ಮಧ್ಯಮ ವರ್ಗಕ್ಕೆ ಬಡವರ್ಗಕ್ಕೆ ಕಷ್ಟಕರವಾದ ಒಂದು ಇದಿದೆ. ಆದರೂ ಈ ಎಸೆನ್ಷಿಯಲ್ ಇದು ಪ್ರತಿಯೊಂದು ಹಾಲು ಅಥವಾ ವಿದ್ಯುತ್ತು ಮತ್ತೊಂದು ನೋಡಿಕೊಂಡು ಹೆಚ್ಚಿಸಬೇಕು. ಬಟ್ ಹಾಲಿ ನಮಗೆ ಬಂದಂಥ ಫೀಡ್ಬ್ಯಾಕ್ಗಳು ಜನರ ಸಮಸ್ಯೆ ಏನು ಅಂತಂದರೆ ಸ್ವಲ್ಪ ಹೆಚ್ಚಾಯಿತು. ದಿನನಿತ್ಯ ಬಳಕೆ ವಸ್ತುಗಳಿವೆಲ್ಲನೂ ವಿದ್ಯುತ್ ಆಗ್ಬೋದು, ವಿದ್ಯುತ್ತು ಅಷ್ಟಾಗಿ ಏನು ಅಷ್ಟೊಂದು ಹೆಚ್ಚಿಸಿಲ್ಲ. ಇದೇನೋ ಸ್ಮಾರ್ಟ್ ಮೀಟರ್ ಅಂತ ಅಂದ್ಬಿಟ್ಟು ಅದೊಂದು ತೀರ ದಂಧೆ ಥರ ಆಗೋಗಿದೆ. ಇವೆಲ್ಲನೂ ಸಾರ್ವಜನಿಕವಾಗಿ ನಮ್ಮದೇ ಗೌರ್ಮೆಂಟ್ಗಳು ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಸಾರ್ವಜನಿಕವಾಗಿ ಯೋಚನೆ ಮಾಡಿ ಏನೇ ಆಗಲಿ. ಈಗ ಹೆಚ್ಚಿಸುವಂಥದ್ದು ಅನಿವಾರ್ಯ ಇರ್ತದೆ, ಕೆಲವು ಟೈಮು ಅನಿವಾರ್ಯ ಇದ್ದಾಗ ಕೂಡ ಸಮತೋಲನವಾಗಿ ಎಲ್ಲ ದೃಷ್ಟಿಯಲ್ಲೂ ಪ್ರತಿಯೊಂದು ನೋಡಿಕೊಂಡು ಹೆಚ್ಚಿಸ್ಬೇಕಾಗತ್ತೆ. ಯಾರಿಗೂ ಭಾರ ಆಗದಿರೋ ರೀತಿಯಲ್ಲಿ ನೋಡಬೇಕಾಗುತ್ತೆ. ಸರ್, ಮುಂಬರುವ ದಿನಗಳಲ್ಲಿ ಕನ್ನಡ ಪರಿಷತ್ ಅಧ್ಯಕ್ಷರಾಗಿದ್ದೀರಿ. ಆ ಮುಂದಿನ ನಡೆಗಳು, ಹೊಸ ಯೋಜನೆಗಳು ಹಾಗೆ ಕನ್ನಡನ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತು ನನಗೇನು ಹೊಸದಲ್ಲ. ನಾನೀಗಾಗಲೇ ರಾಜಾಜಿನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಪೋಷಕನಾಗಿ ಭಾಳ ಕೆಲಸ ಮಾಡಿದ್ದೀವಿ. ಕೆಲಸ ಇನ್ ದ ಸೆನ್ಸು ಈಗ ಸಾಹಿತ್ಯ ಸಮ್ಮೇಳನ ಇದು ಮಾಡ್ಬೋದು, ಮಗದೊಂದು ಅಷ್ಟಕ್ಕೆ ಸೀಮಿತ ಆಗಿತ್ತು. ಈಗ ಒಬ್ಬ ಅಧ್ಯಕ್ಷನಾಗಿ ನನಗೊಂದು ಜವಾಬ್ದಾರಿ ವಹಿಸಿದ್ದಾರೆ ಮಹೇಶ್ ಜೋಶಿ ಅವರು. ಸೊ ಹಾಗಾಗಿ ಭಾಳ ಮುಖ್ಯವಾದಂಥದ್ದು ಕನ್ನಡ ಭಾಷೆ ನಶಿಸ್ತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡಲ್ಲ. ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದ್ದೀವಿ. ನಾವೇ ಅದಕ್ಕೆ ಹೊಣೆ, ಕನ್ನಡಿಗರೇ ಹೊಣೆ. ಬಂದಂಥ ವಲಸಿಗರನ್ನ ನಿಮ್ಮ ಜೊತೆ ಬೆರೆಸ್ಕೊಂಡು ನಿನ್ನ ಭಾಷೆ ಕಲಿಸ್ದಿದ್ದ ಮೇಲೆ ನೀನೇನು ಪ್ರಯೋಜನ? ಬೇರೆ ಅಂದರೆ ಇದು ನಿನ್ನ ಮೂಲ ಕರ್ತವ್ಯ. ಭಾಷಾವಾರು ವಿಂಗಡಣೆ ಆಗಿ ರಾಜ್ಯಗಳು ಹೆಂಗೆ ವಿಂಗಡಣೆ ಆಯಿತು? ಕರ್ನಾಟಕ ಅಂದರೆ ಕನ್ನಡ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸ್ತು. ಸೊ ಅದಕ್ಕೆ ಒಂದು ಪ್ರಾದೇಶಿಕ ಭಾಷೆ, ಆಡಳಿತ ಭಾಷೆ ನೀವು